ರಾಜ್ಯದಲ್ಲಿ ನಿರಂತರ ಬೆಲೆ ಏರಿಕೆಗೆ ಸಾರ್ವಜನಿಕರು ಅಫ್ಕೋರ್ಸ್ ಎಲ್ಲಾ ಕಡೆನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವಿಸ್ತಾರ ನ್ಯೂಸ್ ಜೊತೆ ಆಟೋ ಚಾಲಕರ ಕುಟುಂಬದ ಮಾತನಾಡಿದ್ದಾರೆ. ಒಂದು ಕೈಲಿ ಕೊಟ್ಟು ಮತ್ತೊಂದು ಕೈಯಿಂದ ಕಸಿಯುತ್ತಿದ್ದಾರೆ. ಪೆಟ್ರೋಲ್, ಡೀಸೆಲ್, ವಿದ್ಯುತ್, ಹಾಲು, ತರಕಾರಿ ದರ ಏರಿಕೆ ಆಗ್ತಾ ಇದೆ. ಗ್ಯಾರಂಟಿಗಳಿಂದ ಬರುವ ಹಣ ಬೆಲೆ ಏರಿಕೆಲೇ ಹೋಗ್ತಾ ಇದೆಯಲ್ಲ, ಇನ್ಯಾಕ್ ಬೇಕು ಗ್ಯಾರಂಟಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದುಡಿಮೆ ಆದಾಯ ಕಡಿಮೆ ಆಗಿದ್ದು ಖರ್ಚು ದುಪ್ಪಟ್ಟಾಗಿದೆ. ಗ್ಯಾರಂಟಿ ಕೊಟ್ಟು ಬೆಲೆ ಏರಿಕೆ ಮೂಲಕ ಡಬಲ್ ವಸೂಲಿ ಮಾಡ್ತಿದೆ ಈ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪರಶುರಾಮ ಅಲ್ಲಿರೋ ಜನರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ನೋಡೋಣ. ಡೀಸೆಲ್ ದರ ಏರಿಕೆಯಿಂದ ಕಂಗೆಟ್ಟಿದ್ದಂತಹ ಜನರಿಗೆ ಈಗ ಹಾಲಿನ ದರ ಏರಿಕೆಯ ಬಿಸಿ ತಟ್ತಾ ಇದೆ. ನಾನೀಗ ಹುಬ್ಬಳ್ಳಿಯ ಬಿಡ್ನಾಳದಲ್ಲಿದ್ದೀನಿ. ಈ ದೃಶ್ಯದಲ್ಲಿ ಗಮನಿಸ್ಬೋದು, ಒಬ್ಬ ಆಟೋ ಚಾಲಕರ ಮನೆ ಹತ್ರ ಇದ್ದೀನಿ. ನಾನು ಈ ಆಟೋ ಚಾಲಕರ ಮನೆಗೆ ಬಂದಿದ್ದೀನಿ. ಅಮಿತ್ ಗೋಂದ್ಕರ್ ಅನ್ನುವಂತಹ ಕುಟುಂಬ ಇದು. ಅವರ ಪತ್ನಿ ಕೋಮಲ್ ಅವರಿದ್ದಾರೆ, ಜೊತೆಗೆ ಕುಟುಂಬಸ್ಥರು ಕೂಡ ಇದ್ದಾರೆ. ಮೊದಲಿಗೆ ಆಟೋ ಚಾಲಕರಾಗಿರುವಂಥ ಅಮಿತ್ ಅವ್ರನ್ನ ಮಾತಾಡಿಸಿಬಿಡ್ತೀನಿ. ಅಮಿತ್ ಅವರ, ಈಗ ಪೆಟ್ರೋಲ್ ಡೀಸೆಲ್ ದರ ಏರಿದೆ, ಈಗ ಹಾಲಿನ ದರ ಕೂಡ ಏರಿದೆ. ಯಾವ ರೀತಿ ಅದು ಎಫೆಕ್ಟ್ ಆಗ್ತಾ ಇದೆ ತಮ್ಮಂತಹ ಕುಟುಂಬಗಳಿಗೆ ಅಂತ? ಈಗ ನೋಡಿ ಸರ್, ನಾವು ಆಟೋ ಓಡ್ಸಾಕತ್ತೀಗ 25 ವರ್ಷ ಆಯ್ತು ರೀ. 25 ವರ್ಷ ಆಯ್ತು. ಇದು ಮೊದಲಿಷ್ಟು ನಮ್ಗೆ ಎಫೆಕ್ಟ್ ಬಿದ್ದಿದ್ದಿಲ್ಲ. ಇದು ಗ್ಯಾಸಿಂದ ರೇಟ್ ದರ ರೀ, ನಮ್ದು LPG ಇರಲಿ, ನಮ್ದು ಪೆಟ್ರೋಲ್ ಇರಲಿ, ಡೀಸೆಲ್ ಇರಲಿ, ಮತ್ತು ಪ್ರತಿಯೊಂದು ಮಾರ್ಕೆಟಿಗೆ ಹೋದ್ರೆ ಒಂದು ದಿನಕ್ಕೆ ನಮ್ಗೆ 500ರಿಂದ 700 ಮಟ್ಟ ಬೇಕು ರೀ. ಆ ದೈನಂದಿನ ಜೀವನ ನಮ್ಗೆ ಆಗಾಕತ್ತಾರಿಲ್ಲ. ದುಡಿಮೆ ಅಂದ್ರೆ ಹೊರಗೆ ಇಲ್ಲ ರೀ. ಸರ್ಕಾರ ನಮ್ಗೆ ಫೆಸಿಲಿಟಿ ಕೊಟ್ಟಾರಿ. ಫ್ರೀ ಕೊಡೋ ಬದಲಿ ಈ ದರವನ್ನು ಏನು ದೈನಂದಿನ ಜೀವನದ ಏನು ದರ ಆಯ್ತಿಲ್ಲ ರೀ, ಇಳಿಸೋದು ಭಾಳ ಉತ್ತಮ ಅನಿಸ್ತೈತೆ ನಂಗೆ. ಅಂದರೆ ಭಾಳ ಈಗ ದರ ಭಾಳ ಏರಿದ ಸಂಬಂಧ ನಮ್ಮ ದೈನಂದಿನ ಜೀವನಕ್ಕೆ ಬರೀ ಸಾಲ ಮಾಡಿ ನಾವು ಮನೆ ನಡ್ಸಾಕ್ತೀವಿ ರೀ. ಬಡವ್ರಿಗೆ ರೊಕ್ಕ ಕೇಳೋಕೆ ಉಳಾಕ್ತಾರಿಲ್ಲ ರೀ. ಬರೀ ಮಾರ್ಕೆಟಿಗೆ ಹೋದ್ರೆ ಪ್ರತಿಯೊಂದು ಹಾಲಿನ ನೋಡಿರಿ, ಹಾಲಿನ ರೇಟ್ ಜಂಪ್ ಆಗಿದೆ ರೀ. 3 ರೂಪಾಯಿ ರೇಟ್ 2 ರೂಪಾಯಿ ಜಂಪ್ ಆಗಿದೆ ರೀ. ಇದು ಹಂಗೆ ರೀ, 3 ರೂಪಾಯಿಂದ ಅಂದಿರಿ ನೀವು. ಆದರೆ ದೈನಂದಿನ ಜೀವನಕ್ಕೆ ನಮ್ಗೆ 3 ರೂಪಾಯಿ ಅಂದ್ರೆ ಏನಕ್ಕೆ ಉಳ್ಳಾಗಡ್ಡಿ ಇರಲಿ, ಕೊತ್ತಂಬರಿ ಇರಲಿ, ಯಾವುದು ಕಾಳು ಇರಲಿ, ಕಿರಾಣಿ ಅಂಗಡಿ ಒಳಗೆ ಹೋದ್ರೆ ಹೆಂಗೆ ರೊಕ್ಕ ಹೋಗ್ತಾವೆ ಗೊತ್ತೇ ಇಲ್ಲ ರೀ. ಆ ದುಡಿಮೆ ಮಾಡೋಕೆ ಹೋದ್ರೆ ರೊಕ್ಕ ಜಮಾನಾಗತ್ತಿಲ್ಲ ರೀ. ಸರ್ಕಾರ ಈಗ ಒಂದು ಕೈಯಲ್ಲಿ ತೆಗೆದುಕೊಂಡು ಒಂದು ಕಡೆ ಅದನ್ನು ವಾಪಸ್ ಇಸ್ಕೊಳ್ಳೋ ಕೆಲಸ ಮಾಡ್ತಾಯಿದೆ ಅನ್ನೋಂಥದ್ದು. ಪ್ರತಿಯೊಂದು ದರ, ಹಾಲಿನ ದರ ಜಾಸ್ತಿ ಆಯ್ತು ಈಗ. ಅದರಿಂದಾಗಿ ತರಕಾರಿಗಳು ಏನು ಪೆಟ್ರೋಲ್ ಡೀಸೆಲ್ ದರದಿಂದ ಅದು ಕೂಡ ಮಾರ್ಕೆಟ್ನಲ್ಲಿ ತುಟ್ಟಿಯಾಗಿದ್ದು ಕಂಡು ಬರ್ತಾ ಇದೆ. ಮಕ್ಕಳ ಸ್ಕೂಲ್ ಫೀಸ್ ಏನಿದೆ, ಯಾವ ರೀತಿ ನಿಭಾಯಿಸ್ತಾ ಇದ್ದೀರಮ್ಮ ಮನೆಯನ್ನು? ಸರ್ ಏನಿಲ್ಲ, ಮೊದಲಿಗೆ ಹೇಳಬೇಕಂದ್ರೆ ಸರ್ಕಾರ ಕೊಟ್ಟಿದ್ದಂಥ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಇದನ್ನೆಲ್ಲ ಸರಿಯಾಗಿ ಬರ್ತಾ ಇದೆ. ಆದರೆ ಇದನ್ನು ನೀವು 2,000 ರೂಪಾಯಿ ಹೆಂಗೆ ಹಾಕ್ತಿರಲ್ಲ, 2,000 ರೂಪಾಯಿ ಹಾಕ್ದಂಗೆ ಎಲ್ಲ ಪ್ರತಿ ತಿಂಗಳೂ ಎಲ್ಲನೂ ರೇಟ್ ಜಾಸ್ತಿ ಮಾಡ್ತಿದ್ದೀರಿ. ತೊಗರಿಬೇಳೆ, ಉದ್ದಿನಬೇಳೆ, ಈ ಥರ ದೈನಂದಿನ ಜೀವನದಲ್ಲಿ ನಾವೇನು ತಿನಿಸುಗಳನ್ನು, ಆಹಾರಗಳನ್ನು ಮಾಡ್ತೇವಲ್ಲ ಅದನ್ನೆಲ್ಲ ರೇಟ್ ಜಾಸ್ತಿ ಮಾಡಿರಿ. ಸರ್ ಈಗ ನೀವು ಕೊಟ್ರಿ 2 ರೂಪಾಯಿ ಜಾಸ್ತಿ ಮಾಡಿದ್ರಿ ಹಾಲಿಗೆ, ಮತ್ತು ಅದರ 50 ml ನೀವು ಜಾಸ್ತಿ ಮಾಡಿದ್ರಿ, ಹೌದ್ರಿ. ಆದರೆ ಅದನ್ನು ಕೊಂಡ್ಕೊಳ್ಳೋಕೆ ಎಷ್ಟು ತ್ರಾಸಾಗುತ್ತಂದ್ರಿ, ಹೊರಗಡೆ ಹೋದವ್ರಿಗೂ ದುಡಿಮೆನೂ ಸರಿಯಾಗಿ ಇಲ್ಲ. ಮತ್ತು ಇದನ್ನು ನೀವು ತಿಂಗಳಿಗೆ 2,000 ರೂಪಾಯಿ ಹೆಂಗೆ ಕೊಡ್ತಿದ್ದೀರಲ್ಲ, ಅದೇ ರೀತಿ ತಿಂಗಳ ಪ್ರತಿಯೊಂದಕ್ಕೂ ಜಾಸ್ತಿನೇ ಆಗ್ತಾ ಇದೆ ಸರ್. ಇದರಿಂದ ಬಡ ಕುಟುಂಬಕ್ಕೆ ಬಹಳ ತೊಂದರೆನೂ ಆಗ್ತಾ ಇದೆ. ಮತ್ತು ಇದರಿಂದ ನೀವು ಈ ಕಡೆ ಇದನ್ನು ಸ್ಕಾಲರ್ಶಿಪ್ನು ಸರಿಯಾಗಿ ಬರ್ತಾ ಇಲ್ಲ ಸರ್. ಸರ್ಕಾರದಿಂದ ಯಾವುದೂ ಸ್ಕಾಲರ್ಶಿಪ್ಪನ್ನು ಬರ್ತಾ ಇಲ್ಲ ಮಕ್ಕಳಿಗೆ. ಮತ್ತು ನೋಟ್ಬುಕ್ ದರ ಭಾಳ ಆಗೈತೆ ಸರ್. ಮಕ್ಕಳಿಗೆ ಕಲಿಸ್ಬೇಕಂತಂದ್ರೆ ನೋಟ್ಬುಕ್ ದರನೂ ಜಾಸ್ತಿ ಆಗಿದೆ. ಪ್ಲೀಸ್ ನೀವು ಇದನ್ನೆಲ್ಲ ಕೊಡ್ತಾ ಇದ್ದೀರಲ್ಲ, ಕೊಡ್ರಿ. ಆದರೆ ಅದ್ರ ತಕ್ಕಂಗೆ ದರಾನು ಕರೆಕ್ಟ್ ಆಗಿ, ಮನುಷ್ಯನಿಗೆ ಆಹಾರನೂ ಎಷ್ಟು ಮುಖ್ಯ ರೀ ಸರ್, ಅಷ್ಟೂ ದುಡ್ಡು ಮುಖ್ಯ ಇರುತ್ತೆ. ಈ ಕಡೆ ನೀವು ದುಡ್ಡು ಜಾಸ್ತಿ ಕೊಟ್ಟು ಆಹಾರಕ್ಕೆ ಜಾಸ್ತಿ ಹಾಕಿದರೆ ನಮ್ದು ಇಲ್ಲಿಗೆ ಬರುತ್ತೆ ಸರ್. ಇದನ್ನೇ ಹೇಳಲಿಕ್ಕೆ ಬಯಸ್ತೀವಿ ಸರ್. ಸರ್, ಈಗ ಬೇರೆ ಬೇರೆ ರೀತಿಯ ದರಗಳು ನೀವು ಮಾರ್ಕೆಟಿಗೆ ಹೋದಾಗಿರ್ಬೋದು, ಈಗ ರಿಜಿಸ್ಟ್ರೇಷನ್ ಅಂತ ಆಸ್ತಿ ಅಥವಾ ಬಾಂಡ್ ಖರೀದಿ ಅಂತ ಹೋದಾಗ ಅಲ್ಲೂ ಕೂಡ ದರ ಏರಿಕೆ ಆಗ್ತಾ ಇದೆ. ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತದೆ ತಮ್ಮ ದೈನಂದಿನ ಜೀವನದ ಮೇಲೆ ಇದರಿಂದ ಅಂತ? ಭಾಳ ಆಗ್ಯದ ಸರ್, ಭಾಳ ಸಮಸ್ಯೆ ಆಗೈತಿ. ಸ್ಟ್ಯಾಂಪ್ ಪೇಪರ್ದು ಅಷ್ಟಲ್ಲ ಸರ್, ಪ್ರತಿನೂ ಮಾರ್ಕೆಟ್ಗೆ ಹೋದ್ರೆ ಮೊದಲು 200-300 ಒಂದು ವಾರ ಸಂತಿ ಮಾಡ್ಕೊಂಬರ್ತಿದ್ವಿ. ಈಗ 600-700 ರೂಪಾಯಿ ಕೊಟ್ಟು ಸಂತಿ ಬರೋಲ್ಲ ಸರ್. ಮನ್ಯಾಗ ಕೇಳಿ ಮನೆ ಹೆಣ್ಮಕ್ಳು ನೀವು ಕೊಟ್ಟು ಸಾಲವಲ್ತ ಅಂತಾರೆ. ಈ 3 ತಿಂಗಳಾತ ಅನ್ನಭಾಗ್ಯ ಹಣನೂ ಬಂದಿಲ್ಲ. ಒಂದು ಕಡೆ ಕೊಡ್ತಾರೆ, ಒಂದು ಕಡೆ ಇಟ್ಕೊತಾರೆ. ಅವ್ರು ಏನು ಮಾಡ್ಬೇಕು ರೀ, ಬೆಲೆ ನಿಯಂತ್ರಣಕ್ಕೆ ಬರ್ಬೇಕು ಸರ್. ಎಲ್ಲ ಕಡಿಮೆ ಮಾಡ್ಬೇಕು ಅಂದರೆ ನಮಗೊಂದು ಏನೋ ಜೀವನಕ್ಕೆ ಆಧಾರ ಆಕೈತೆ. ಅದು ಕೊಟ್ಟು ತೊಗೊಂಡು ಏನು ಬಂತ್ರಿ ಅದು? ಸರ್ಕಾರ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಸಿದುಕೊಳ್ಳುವ ಕೆಲಸವನ್ನು ಮಾಡಬಾರ್ದು. ದರ ನಿಯಂತ್ರಣ ಮಾಡುವುದರ ಮೂಲಕ ತುಟ್ಟಿ ಏನು ಜೀವನ ನಡೀತಾ ಇದೆ ಅದಕ್ಕೆ ಕಡಿವಾಣವನ್ನು ಹಾಕಬೇಕು ಅನ್ನುವಂತಹ ಆಗ್ರಹವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.